ನಮಸ್ಕಾರ ಸ್ನೇಹಿತರೆ. ಚನ್ನಪಟ್ಟಣ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಟಿಕೆಟ್ಗಾಗಿ ಸಿಪಿ ಯೋಗೇಶ್ವರ್ ಅವರು 2 ವಾರದಲ್ಲಿ ಮೂರು ಸಲ ಡೆಲ್ಲಿ ಭೇಟಿ ಮಾಡಿ ಬಂದಿದ್ದಾರೆ. ಕೇವಲ 15 ದಿನದಲ್ಲಿ 3 ಸಲ ಡೆಲ್ಲಿ ನಾಯಕರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಕ್ಷೇತ್ರನ ನಾನು ಬಿಟ್ಟು ಕೊಡೋದಿಲ್ಲ, ಟಿಕೆಟ್ ನನಗೆ ಆಗ್ಲೇಬೇಕು ಅನ್ನುವಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್ ಅವರು. ಇದರ ಹಿನ್ನೆಲೆಯಲ್ಲೇ ಬೆಂಗಳೂರಿನಲ್ಲಿ ಒಂದು ಹೈ ಲೆವೆಲ್ ಮೀಟಿಂಗ್ ಆಗಿತ್ತು ಬಿಜೆಪಿ ನಾಯಕರದ್ದು. ಚನ್ನಪಟ್ಟಣ ಟಿಕೆಟ್ ನ ಬಿಜೆಪಿಗೆ ಪಡಿಬೇಕು, ಪ್ರಯತ್ನ ಮಾಡ್ಲೇಬೇಕು, ಕುಮಾರಸ್ವಾಮಿ ಅವರ ಮೇಲೆ ಒತ್ತಡ ಹಾಕ್ಲೇಬೇಕು ಅಂತ. ಚನ್ನಪಟ್ಟಣ ಟಿಕೆಟ್ ನ ಬಿಟ್ಟು ಕೊಡುವಂತೆ ಇಲ್ಲ, ಬಿಟ್ಟು ಕೊಡಬೇಡಿ ಅಂತ ಬಿಜೆಪಿ ನಾಯಕರು ಪ್ರೆಷರ್ ಆಗ್ತಾ ಇದ್ದಾರೆ. ಈ ಕಡೆ HD ಕುಮಾರಸ್ವಾಮಿ ಅವರು ನಿಗಿ ಕೆಂಡ ಆಗಿದ್ದಾರೆ. ಒಂದು ಹಂತಕ್ಕೆ ಮೈತ್ರಿ ಸಾವಾಸವೇ ನಿಮ್ಮ ಜೊತೆಗೆ ನಾವು ಮೈತ್ರಿ ಮುಂದುವರಿಸೋದಿಲ್ಲ ಅಂತ ಕಡಿದುಕೊಳ್ಳುವ ಹಂತದವರೆಗೂ HD ಕುಮಾರಸ್ವಾಮಿ ಅವರು ಕೆಂಡ ಕಾರ್ತಾ ಇದ್ದಾರೆ. ಏನ್ ಈ ವಿಚಾರ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಅಶೋಕ್ ಅವರು, CT ರವಿ ಅವರು, ಪ್ರಹ್ಲಾದ್ ಜೋಶಿ ಅವರು ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ನಿನ್ನೆ ರಾತ್ರಿ ಮೀಟಿಂಗ್ ಮಾಡಿದ್ರು. ಇದರಲ್ಲಿ ಸಿಪಿ ಯೋಗೇಶ್ವರ್ ಅವರು ಸಹ ಇದ್ರು. ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಟಿಕೆಟ್ JDS ಗೆ ಹೋಗದಂತೆ ತಡಿಬೇಕು, ಬಿಜೆಪಿಗೆ ಟಿಕೆಟ್ ಸಿಗಬೇಕು ಅನ್ನುವ ಒತ್ತಡನ ಮಾಡಲಾಯಿತು. ಅದಾದ ಬೆನ್ನ ಹಿಂದೆನೆ ನಿನ್ನೆ ರಾತ್ರಿ 2ನೇ ಸಭೆ ಕೂಡ HD ಕುಮಾರಸ್ವಾಮಿ ಅವರ ಜೊತೆಗೆ ನಡೀತು. ಅದರಲ್ಲಿ ಇದೇ ನಾಯಕರಾಗಿರ್ತಕ್ಕಂತಹ ಪ್ರಹ್ಲಾದ್ ಜೋಶಿ ಅವರು, CT ರವಿ ಅವರು, ಅಶೋಕ್ ಮುಂತಾದ ನಾಯಕರು ಪಾಲ್ಗೊಂಡಿದ್ರು. ಆ ಸಭೆಯಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಈಗ ಹೊರ ಬರ್ತಾ ಇರೋದು. ನಿಮಗೆಲ್ಲ ಗೊತ್ತು, ಯೋಗೇಶ್ವರ್ ಅವರು ಟಿಕೆಟ್ ಗೆ ಪಟ್ಟು ಹಿಡಿದಿರೋದು. ಒಂದು ವೇಳೆ ಬಿಜೆಪಿ ಅಥವಾ JDS ನಿಂದ ಟಿಕೆಟ್ ಸಿಗದೆ ಹೋದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೂ ನಾನು ರೆಡಿ ಅಂತ ಈಗಾಗಲೇ ಸಡ್ಡು ಹೊಡೆದಿದ್ದಾರೆ ಸಿಪಿ ಯೋಗೇಶ್ವರ್ ಅವರು. ಅವರು ಸ್ವತಂತ್ರವಾಗಿ ನಿಲ್ಲದೆ ಹೋದ್ರು ಕಾಂಗ್ರೆಸ್ ಟಿಕೆಟ್ ಮೇಲೆ ನಿಲ್ಲೋದು ಪಕ್ಕ. ಒಂದು ವೇಳೆ ಬಿಜೆಪಿ ಅಥವಾ JDS ನ ಟಿಕೆಟ್ ಸಿಗದೆ ಹೋದ್ರೆ ಪದೇ ಪದೇ ಸಿಪಿ ಯೋಗೇಶ್ವರ್ ಅವರು ಹೇಳ್ತಾ ಇರೋದೇನು, ನನಗೆ ಟಿಕೆಟ್ ಕೊಡ್ಬೇಕು, ನಾನೇ ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿ ಆಗಬೇಕು ಅಂತ. ಇದು ಕುಮಾರಸ್ವಾಮಿ ಅವರ ಸಿಟ್ಟಿಗೆ ಕಾರಣ ಆಗಿರುವುದು. ಟಿಕೆಟ್ ಬಗ್ಗೆ ಇನ್ನೂ ಚರ್ಚೆನೇ ಆಗಿಲ್ಲ. ಪದೇ ಪದೇ ಯೋಗೇಶ್ವರ್ ಅವರು ಯಾಕೆ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ? JDS ನ ಯಾವುದೇ ಕಾರ್ಯಕರ್ತರನ್ನ ಇದುವರೆಗೂ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಆರೋಪ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ನಿನ್ನೆ ಮೀಟಿಂಗ್ ನಲ್ಲಿ. ಸ್ನೇಹಿತರೆ, ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಕೂಟ ಗೆಲ್ಲಬೇಕು ಅಂದ್ರೆ ಇಬ್ಬರು ಒಟ್ಟಾಗಿ ಹೋದ್ರೆ ಮಾತ್ರ ಸಾಧ್ಯ. ಇಲ್ಲದೆ ಹೋದ್ರೆ ಗೆಲುವನ್ನು ಅರಿವಾಣದಲ್ಲಿಟ್ಟು ಕಾಂಗ್ರೆಸ್ಗೆ ಕೊಟ್ಟಂತಾಗತ್ತೆ. ಇದನ್ನೇ ಬಿಜೆಪಿ ನಾಯಕರಾಗಿರ್ತಕ್ಕಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ವಿ ಸೋಮಣ್ಣ ಅವರು, ಅಶೋಕ್ ಅವರು ಕುಮಾರಸ್ವಾಮಿ ಅವರಿಗೆ ಕನ್ವೆ ಮಾಡಿದ್ದಾರೆ. ಅಂತಿಮ ತೀರ್ಮಾನನ ನಾವು ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ಳುವುದು ಬೇಡ, ಹೈಕಮಾಂಡ್ ಗೆ ಬಿಟ್ಟು ಬಿಡೋಣ. ಅವರು ಯಾವುದೇ ತೀರ್ಮಾನ ತೆಗೆದುಕೊಳ್ಳಿ, ಯಾರಿಗೆ ಟಿಕೆಟ್ ಘೋಷಣೆ ಮಾಡ್ಲಿ, ಅವರ ಪರವಾಗಿ ಕೆಲಸ ಮಾಡೋಣ ಅನ್ನುವ ನಿರ್ಣಯನ ನಿನ್ನೆಯ ರಾತ್ರಿಯ ಸಭೆಯಲ್ಲಿ HD ಕುಮಾರಸ್ವಾಮಿ ಮತ್ತು ಬಿಜೆಪಿ ನಾಯಕರು ತೆಗೆದುಕೊಂಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಸಿಪಿ ಯೋಗೇಶ್ವರ್ ಅವರೇ ಅನಾವಶ್ಯಕವಾಗಿ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೋತಾ ಇದ್ದಾರಾ? ಇದು JDS ನ ಒಳವಲಯದಲ್ಲಿ ಕೇಳಿ ಬರ್ತಾ ಇರತಕ್ಕಂತ ಮಾತುಗಳು. ನಾವೇನು ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿಲ್ಲ. ಕುಮಾರಸ್ವಾಮಿ ಅವರನ್ನು ಮತ್ತು JDS ನ ಕಾರ್ಯಕರ್ತರನ್ನು ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಸುಮ್ಮನೆ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನೀವು ಕುಮಾರಸ್ವಾಮಿ ಅವರು ಈ ಚನ್ನಪಟ್ಟಣ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಮಾತಾಡಿರೋದರ ಬಗ್ಗೆ ಸೂಕ್ಷ್ಮವಾಗಿ ಗಮನ ಕೊಟ್ಟು ಕೇಳಿದ್ರೆ ಅವರೆಲ್ಲೂ ನಾನು ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಲ್ಲ ಅಂತ ಹೇಳಿಲ್ಲ. ಅಂದ್ರೆ ಅವರಿಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಮೈತ್ರಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವ್ರನ್ನ ಮಾಡೋದಿಕ್ಕೆ. ಆದರೆ ಅವ್ರು ಮಾಡ್ತಾ ಇರೋ ಗುರುತರ ಆರೋಪ ಏನು, ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ನಮ್ಮ ಕಾರ್ಯಕರ್ತರಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋದೊಂದೇ. ಸ್ನೇಹಿತರೆ, ಇಲ್ಲಿ ಇನ್ನೂ ಒಂದು ವಿಚಾರಗಳಿವೆ, ಇನ್ನೂ ಕೆಲವು ತರ್ಕಗಳು ಕೇಳಿ ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ, ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಖುದ್ದು ಯಡಿಯೂರಪ್ಪ ಮತ್ತು ವಿಜಯೇಂದ್ರರಿಗೆ ಇಷ್ಟ ಇಲ್ಲ. ಇದು ಕುಮಾರಸ್ವಾಮಿ ಅವರಿಗೆ ವರ ಆಗಿರೋದು. ಅವ್ರೀಗ ಬೊಟ್ಟು ಮಾಡಿ ತೋರಿಸ್ತಾ ಇರೋದು, ನಿಮ್ಮದೇ ನಾಯಕರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಟಿಕೆಟ್ ಕೊಡ್ಲಿ? ಹೇಗಿದ್ರು ಕುಮಾರಸ್ವಾಮಿ ಅವರಿಗೆ ಬದ್ಧ ವೈರಿ ಸಿಪಿ ಯೋಗೇಶ್ವರ್ ಅವರು. 2 ಬಾರಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಯೋಗೇಶ್ವರು, ಸೋತಿದ್ರು ಕೂಡ. ಒಳ ಮನಸ್ಸಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಬಿಜೆಪಿಯ ನಾಯಕರು ಏನ್ ಕನ್ವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರಪ್ಪ ಅಂದ್ರೆ, ಚನ್ನಪಟ್ಟಣ ಕ್ಷೇತ್ರ ಗೆಲ್ಬೇಕು ಅಂದ್ರೆ ಯೋಗೀಶ್ವರ್ ಅವರ ಬಲ ಬೇಕೇ ಬೇಕು. ಇದೊಂದು ಬಾರಿ ಹೇಗಾದ್ರೂ ಮಾಡಿ ಯೋಗೀಶ್ವರ್ ಅವರ ಜೊತೆಗೆ ರಾಜಿ ಆಗ್ಬಿಡಿ. ನಿಮ್ಮದೇ ಕ್ಷೇತ್ರದಲ್ಲಿ ಏನಾದ್ರೂ ಸೋಲಾದ್ರೆ, ನೀವೀಗಾಗ್ಲೇ ಕೇಂದ್ರ ಸಚಿವರಾಗಿದ್ದೀರಾ, ನಿಮ್ಮ
ವರ್ಚಸ್ಸಿಗೆ ಧಕ್ಕೆಯಾಗುತ್ತೆ, ಮೈತ್ರಿಗೆ ಪ್ರಾರಂಭಿಕ ಹಂತದಲ್ಲೇ ಹಿನ್ನಡೆಯಾದಂತಾಗುತ್ತೆ. ಹಾಗಾಗೋದು ಬೇಡ, ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡೋದು ಒಳ್ಳೇದು ಅಂತ ಬಿಜೆಪಿಯವರು ಶಿಫಾರಸು ಮಾಡಿದ್ದಾರೆ ಕುಮಾರಸ್ವಾಮಿ ಅವ್ರಿಗೆ. ಸ್ನೇಹಿತರೆ, ಚನ್ನಪಟ್ಟಣ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿನಲ್ಲಿ ಎರಡು ಬಣಗಳಾಗಿದ್ದಾವೆ. ಯಾರೆಲ್ಲ ವಿಜಯೇಂದ್ರ ಅವರ ಮೈಸೂರು ಪಾದಯಾತ್ರೆನ ವಿರೋಧ ಮಾಡಿದ್ರು ಅವರೆಲ್ಲ ಈಗ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಕುಮಾರಸ್ವಾಮಿ ಅವರ ಮೇಲೆ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಡಿ.ವೈ. ವಿಜಯೇಂದ್ರ ಮತ್ತು ಬಿ.ಎಸ್. ಯಡಿಯೂರಪ್ಪ ಅವರ ಬಣ, ಇದು ನಿಮ್ಮ ಕ್ಷೇತ್ರ, ನಿಮಗೆ ತಿಳಿದ ಅಭ್ಯರ್ಥಿಗೆ, ನಿಮಗೆ ಯಾರ ಮನಸ್ಸಿಗೆ ಇಚ್ಛೆ ಬರುತ್ತೋ ಆ ಅಭ್ಯರ್ಥಿಗೆ ಟಿಕೆಟ್ ಕೊಡಿ, ಸಿಪಿ ಯೋಗೇಶ್ವರ್ಗೆ ಕೊಡಬೇಕು ಅನ್ನುವ ಯಾವುದೇ ಒಡಂಬಡಿಕೆಗಳು ಇಲ್ಲ, ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳಿ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ ಯಡಿಯೂರಪ್ಪ ಮತ್ತು ಬಿ.ವೈ. ವಿಜಯೇಂದ್ರ. ಅಂದ್ರೆ ಇಲ್ಲಿ ಒಂದು ಕ್ಲಾರಿಟಿ ಸಿಕ್ತು, ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ಗೆ ಅಡ್ಡಗಾಲು ಆಗ್ತಾ ಇರೋದು ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಮಾಜಿ ಸಿಎಂ ಯಡಿಯೂರಪ್ಪನವರು ಅಂತ. ಸಿಪಿ ಯೋಗೇಶ್ವರ್ ಅವರಿಗೆ ಮೈತ್ರಿ ಟಿಕೆಟ್ ಮಿಸ್ ಆದ್ರೆ ಸ್ವತಂತ್ರವಾಗಿ ನಿಲ್ತಾರೆ ಅಥವಾ ಕಾಂಗ್ರೆಸ್ ನಿಂದ ನಿಲ್ತಾರೆ. ಈಗ ಸಿನಾರಿಯೋ ಏನಾಗುತ್ತಪ್ಪ ಅಂದ್ರೆ, ಸ್ವತಂತ್ರವಾಗಿ ನಿಂತ್ರೆ ಯೋಗೇಶ್ವರ್ ಅವರು ಗೆಲ್ಲೋ ಚಾನ್ಸಸ್ ಇದೆಯಾ? ಮೇಲ್ನೋಟಕ್ಕೆ ಇಲ್ಲ. ಕಾರಣ, ಮುಸ್ಲಿಂ ವೋಟ್ ಬ್ಯಾಂಕು ಕಾಂಗ್ರೆಸ್ ಜೊತೆ ಭದ್ರವಾಗಿ ಗುರುತಿಸಿಕೊಂಡಿದೆ. ಈಗಾಗ್ಲೇ 2024 ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತೆಗೆದುಕೊಂಡಿರತಕ್ಕಂತ ಮತ 85,000. ಇದು ಬಿಜೆಪಿಗೆ ಟೆನ್ಷನ್ ಕೊಡ್ತಾ ಇರೋದು. ಒಂದು ವೇಳೆ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡದೆ ಅವರು ಸ್ವತಂತ್ರವಾಗಿ ನಿಂತರೆ, ಅವ್ರು ಗೆಲ್ಲದೆ ಹೋದ್ರೂ ಸಹ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಇದು ಸಹಾಯ ಆಗುತ್ತೆ. ನೋ ಡೌಟ್ ಕಾಂಗ್ರೆಸ್ಸೇ ಗೆಲ್ಲುತ್ತೆ ಸಿಪಿವೈ ಏನಾದ್ರೂ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದರೆ. ಇದನ್ನೇ ಈಗ ಬಿಜೆಪಿಯ ನಾಯಕರು ಕುಮಾರಸ್ವಾಮಿ ಅವರಿಗೆ ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಸ್ನೇಹಿತರೆ, ಕುಮಾರಸ್ವಾಮಿ ಅವರು ಯಾಕೆ ಸಿಪಿ ಯೋಗೇಶ್ವರ್ ಅವರಿಗೆ ಜೆಡಿಎಸ್ ನಿಂದ ಟಿಕೆಟ್ ಕೊಡೋದಕ್ಕೆ ಹಿಂದೇಟ್ ಆಗ್ತಾ ಇದಾರಪ್ಪ ಅಂದ್ರೆ, ಸಿಪಿವೈಗೆ ಚನ್ನಪಟ್ಟಣದಲ್ಲಿ ಅವರದ್ದೇ ಆದ ವರ್ಚಸ್ಸಿದೆ, ನನ್ನನ್ನು ಮೀರಿಸಿ ಎಲ್ಲಿ ನಾಯಕನಾಗಿ ಬೆಳೆದು ಬಿಡ್ತಾರೋ ಅನ್ನುವ ಒಳ ಆತಂಕ ಸಹ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇದೆ. ಈಗ ಬೆಂಗಳೂರು ಗ್ರಾಮಾಂತರದಲ್ಲಿ ಜೆಡಿಎಸ್ ಇರ್ತಕ್ಕಂಥ ಏಕೈಕ ವಿಧಾನಸಭಾ ಕ್ಷೇತ್ರ ಅದು ಚನ್ನಪಟ್ಟಣ. ಈಗ ನಾನೇನಾದ್ರೂ ಸಿಪಿವೈಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ರಾಜಕೀಯವಾಗಿ ಮತ್ತೆ ಪುನರ್ಜನ್ಮ ಕೊಟ್ಟಂತಾಗತ್ತೆ. ಮುಂದೊಂದು ದಿವಸ ಇವರು ನನಗೆ ಮುಳುವಾದೆ ಆಗ್ತಾರೆ ಅನ್ನೋದು ಎಚ್.ಡಿ. ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಯಾಕಂದ್ರೆ ಯೋಗೇಶ್ವರ್ ಅವರ ಟ್ರ್ಯಾಕ್ ರೆಕಾರ್ಡೇ ಆಗಿದೆ. ಪಕ್ಷಾಂತರ ಮಾಡೋದ್ರಲ್ಲಿ ಯೋಗೇಶ್ವರ್ ಅವರು ಎಕ್ಸ್ಪರ್ಟ್ ಅನ್ನೋದು ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿದೆ. ಸ್ನೇಹಿತರೆ, ಈಗ ಜೆಡಿಎಸ್ಗೆ ತ್ರಿಶಂಕು ಪರಿಸ್ಥಿತಿ ಸೃಷ್ಟಿ ಆಗ್ಬಿಟ್ಟಿದೆ. ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಕುಮಾರಸ್ವಾಮಿ ಅವರ ಪ್ರತಿಷ್ಠೆ ಅಡ್ಡ ಬರ್ತಾ ಇದೆ. ಹಾಗಾದ್ರೆ ಜೆಡಿಎಸ್ ನಿಂದ ನಿಲ್ಸೋಣ ಅಂದ್ರೆ ಯಾರಾಗ್ತಾರೆ ಅಭ್ಯರ್ಥಿ, ಜೆಡಿಎಸ್ ನಲ್ಲಿ ಅಭ್ಯರ್ಥಿ ಆಗುವಂತವ್ರು ಯಾರಿದ್ದಾರೆ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆ ಸಹ ಮೂಡುತ್ತೆ. ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಬರಬಹುದು, ಆದ್ರೆ ಈಗಾಗ್ಲೇ 2 ಬಾರಿ ಸತತವಾಗಿ ಕೈ ಸುಟ್ಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. 3ನೇ ಬಾರಿ ಆ ರಿಸ್ಕ್ ತೆಗೆದುಕೊಳ್ತಾರಾ? ಈ ಕ್ಷಣಕ್ಕೆ ಇಲ್ಲ ಅನ್ನಿಸ್ತಾ ಇದೆ. ಕುಮಾರಸ್ವಾಮಿ ಅವರ ಈ ಒಂದು ಗೊಂದಲಮಯ ಸ್ಥಿತಿನೇ ಸಿಪಿ ಯೋಗೇಶ್ವರ್ ಅವರಿಗೆ ವರ ಆಗ್ತಾ ಇರೋದು. ಈಗೇನೋ ಯೋಗೇಶ್ವರ್ ಅವರು ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ಇರ್ಬೋದು, ಆದ್ರೆ ಟಿಕೆಟ್ ಮಿಸ್ ಆದ್ರೆ ಕಾಂಗ್ರೆಸ್ಗೇನಾದ್ರೂ ಯೋಗೇಶ್ವರ್ ಅವರು ಪಕ್ಷಾಂತರ ಮಾಡಿದ್ದೆ ಆದ್ರೆ ಜೆಡಿಎಸ್ ಮತ್ತು ಮಿತ್ರ ಪಕ್ಷ ಬಿಜೆಪಿಯ ಗೆಲುವಿಗೆ ಕಷ್ಟ ಆಗೋದಂತೂ ದಿಟ. ಇದು ಸಹ ಒಂದು ರೀಸನ್ ಆಗಿದೆ ಮೈತ್ರಿ ಅಭ್ಯರ್ಥಿ ಯಾರಾಗ್ಬೇಕು ಅನ್ನೋ ಡಿಸಿಷನ್ಗೆ ಇದುವರೆಗೂ ಬರಲಿಕ್ಕೆ ಆಗದೆ ಇರೋದಕ್ಕೆ. ಕಾಂಗ್ರೆಸ್ನಲ್ಲೂ ಪರಿಸ್ಥಿತಿ ಏನು ಸಮಂಜಸವಾಗಿಲ್ಲ, ಅಲ್ಲೂ ಸಹ ಅಭ್ಯರ್ಥಿ ಯಾರಾಗಬೇಕು ಅನ್ನೋದೇ ಗೊಂದಲ. ಒಂದು ಸಿಪಿ ಯೋಗೇಶ್ವರ್ ಅವರನ್ನು ಬಿಜೆಪಿಯಿಂದ ಕರ್ಕೊಂಡ್ಬಂದು ನಿಲ್ಸಿ ಕ್ಯಾಂಡಿಡೇಟ್ ಮಾಡ್ಬೇಕು, ಇಲ್ಲ ಖುದ್ದು ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಡಿ.ಕೆ. ಸುರೇಶ್ ಅವರೇ ಕಣಕ್ಕಿಳಿಬೇಕು. ಇಲ್ಲಿ ಕಾಂಗ್ರೆಸ್ ನಲ್ಲೂ ಕ್ಯಾಂಡಿಡೇಟ್ ಗೆ ಕೊರತೆ ಇದೆ, ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿನಲ್ಲೂ ಕ್ಯಾಂಡಿಡೇಟ್ ಗೆ ಕೊರತೆ ಇದೆ. ಇದು ಸಿಪಿ ಯೋಗೇಶ್ವರ್ ಅವರಿಗೆ ವರ ಆದ್ರೂ ಯಾವುದೇ ಆಶ್ಚರ್ಯ ಇಲ್ಲ. ಹಾಗಾಗಿ ನನಗೆ 2 ಪಕ್ಷಗಳಲ್ಲೂ ಡಿಮ್ಯಾಂಡ್ ಇದೆ ಅಂತ ಹೇಳಿ ಸಿಪಿ ಯೋಗೇಶ್ವರ್ ಅವರು ಆ ಧೈರ್ಯದ ಮೇಲೆ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇರೋದು. ಸ್ನೇಹಿತರೆ, ಒಂದಂತೂ ಸ್ಪಷ್ಟ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಭ್ಯರ್ಥಿ ಮಾಡೋದಕ್ಕೆ ಅಥವಾ ಯಾವುದೇ ಸಾಮಾನ್ಯ ಕಾರ್ಯಕರ್ತರನ್ನ ಜೆಡಿಎಸ್ ಅಭ್ಯರ್ಥಿ ಮಾಡೋದಕ್ಕೆ ನಿರ್ಧಾರ ತೆಗೆದುಕೊಂತು ಅಂತ ಇಟ್ಕೊಳ್ಳಿ, ಆಗ ಸಿಪಿ ಯೋಗೇಶ್ವರ್ ಅವರು ಖಂಡಿತ ಕಾಂಗ್ರೆಸ್ ಕದ ತಟ್ಟೋದು ಗ್ಯಾರಂಟಿ. ಇದು ಒಂದು ಸಿನಾರಿಯೋ. ಇನ್ನೊಂದು ಏನಾಗ್ಬೋದು ಅಂದ್ರೆ, ಕೊನೆಯದಾಗಿ ಕಟ್ಟ ಕಡೆಯದಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಗೆಲುವೊಂದೇ ಮಾನದಂಡ ಅನ್ನೋದನ್ನು ಪರಿಗಣಿಸಿ ತಮ್ಮ ಪ್ರತಿಷ್ಠೆಯನ್ನು ಪಕ್ಕಕ್ಕಿಟ್ಟು ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಟ್ರೆ ಆ ಕಡೆ ಕಾಂಗ್ರೆಸ್ ನಿಂದ ನಿಸ್ಸಂಶಯವಾಗಿ ಡಿ.ಕೆ. ಸುರೇಶ್ ಅವರೇ ಅಭ್ಯರ್ಥಿ ಆಗೋದ್ರಲ್ಲಿ ಯಾವುದೇ
ಇಫ್ಸ್ ಅಂಡ್ ಬಟ್ಸ್ ಈ ಕ್ಷಣಕ್ಕೆ ಕಾಣ್ತಾ ಇಲ್ಲ. ನಿಮಗೇನ್ ಅನ್ಸುತ್ತೆ? ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.